ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಚಾರಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಎಲ್ಲವೂ ಕೂಡ ಟೀಕೆ ಮಾಡ್ತಾ ಇದೆ. ಅದರಲ್ಲೂ ಕೂಡ ಪೆಂಡ್ರೈವ್ ಪ್ರಕರಣವನ್ನು ಪ್ರಸ್ತಾಪ ಮಾಡಿ ಸರ್ಕಾರದ ಮೇಲೆ ಗುರಿಯಾಗಿಸಿಕೊಂಡು ಟೀಕೆಗಳನ್ನು ಮಾಡ್ತಾ ಇದೆ. ಆ ವಿಚಾರವಾಗಿ ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟರೆ ಸರ್? ನೋಡಿ, ನಾವೆಲ್ಲ ನಮ್ಮ ಸಲಹೆ ಜನರಲ್ ಆಗಿ ಏನು ಕೊಟ್ಟಿದ್ದಿದೆ ಅಂದರೆ, ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಇವತ್ತು ಸರ್ಕಾರ ಆಗಲಿ, ಗೃಹ ಸಚಿವರು, ನಮ್ಮ ಪೊಲೀಸರು ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಯಾರ್ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಮಟ್ಟ ಹಾಕುವಂಥ ಒಂದು ಕೆಲಸ ನಡೀತಾ ಇದೆ. ಇವತ್ತು ಅದಕ್ಕಾಗಿ ಏನೇನು ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ ಸರ್ಕಾರ ತೆಗೆದುಕೊಳ್ತಾ ಇದೆ. ಇವತ್ತು ಪೆನ್ ಡ್ರೈವ್ ಕೇಸೇ ತೆಗೆದುಕೊಳ್ಳಿ, ಈಗಾಗಲೇ SIT ರಚನೆ ಆಗಿದೆ. ಅವರು ತಮ್ಮ ತನಿಖೆ ಮಾಡ್ತಾ ಇದ್ದಾರೆ. ತನಿಖಾ ವರದಿ ಬರಲಿ, ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗೇ ಆಗ್ತದೆ. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ. ಪ್ರತಿಪಕ್ಷಗಳು ಆ ತನಿಖೆ ಏನಿದೆ, ತನಿಖೆಯನ್ನು ದಾರಿ ತಪ್ಪಿಸಬೇಕು ಅನ್ನುವಂಥ ರೀತಿಯಲ್ಲಿ ದಿನನಿತ್ಯ ಒಂದು ಮಾಜಿ ಮುಖ್ಯಮಂತ್ರಿಯವರಾಗಿ ಕುಮಾರಸ್ವಾಮಿ ಅವರು ಏನು ಹೇಳಬೇಕಾಗಿದೆ? ಅವ್ರು ಏನು ಇವತ್ತು ಆರೋಪ ಇದೆ, ಅತ್ಯಂತ ಇದೊಂದು ಹೀನವಾದಂಥ ಒಂದು ಕೃತ್ಯ. ಈ ಕೃತ್ಯಕ್ಕೆ ಪ್ರತಿಯೊಬ್ಬರೂ ಖಂಡಿಸಲೇಬೇಕು. ಮತ್ತು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರಿಗೆ ಶಿಕ್ಷೆ ಆಗಲೇಬೇಕು. ಪಾರದರ್ಶಕವಾಗಿ ತನಿಖೆ ನಡೀತಾ ಇದೆ. ಇವತ್ತು ಇದನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಿ ಆರೋಪಿಗಳಿಗೆ ಮತ್ತು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಇದರಿಂದ ಯಾರ್ಯಾರ ಕೈವಾಡ ಇದೆ, ಇದು ಗೊತ್ತಿದ್ದು ಯಾರು ಇದಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಟ್ಟಿದ್ದಾರೆ ಅಂಥವರೆಲ್ಲರಿಗೆ ಇವತ್ತು ಕಾನೂನು ಅವ್ರ ಮೇಲೆ ಕ್ರಮ ಜರುಗಿಸ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಎಷ್ಟೊಂದು ಗಂಭೀರವಾದಂಥ ಪ್ರಕರಣ ಇದು ಇದೆ ಅಂತ ಹೇಳಿದರೆ, ಕೇಂದ್ರ ಸರ್ಕಾರ ಸ್ವಯಂ ಪ್ರೇರಣೆಯಿಂದ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಏನಿದೆ ಅದನ್ನು ರದ್ದು ಮಾಡಬೇಕು. ಅವರಿಗೆ ಇಂಟರ್ಪೋಲ್ ಮುಖಾಂತರ ಈಗಾಗಲೇ ಅವ್ರ ಮೇಲೆ ಇವತ್ತು FIR ದರ್ಜ್ ಆಗಿದೆ. ಸಂತ್ರಸ್ತೆಯರು ಇವತ್ತು ದೂರು ಕೊಟ್ಟಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಜನರಲ್ಲಿ, ಮಹಿಳೆಯರಲ್ಲಿ ಒಂದು ವಿಶ್ವಾಸ ಮೂಡಿಸುವಂಥ ಕೆಲಸ ಆಗಬೇಕು ಅಂತ ಹೇಳಿದರೆ ಇವತ್ತು ಇಂಟರ್ಪೋಲ್ ಮುಖಾಂತರ ಅಪರಾಧಿಯನ್ನು ಅಲ್ಲಿಂದ ಕರ್ಕೊಂಡು ಬಂದು ಕಾನೂನಿನ ಪ್ರಕಾರ ಕ್ರಮ ಜರುಗಿಸುವಂಥ ಒಂದು ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಕೇಂದ್ರ ಸಹಕಾರ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇನೆ. ಅದ್ರ ಏನು ಅರ್ಥ ಅಂತ ಹೇಳಿ ಅವರು ಉತ್ತರ ಕೊಡಲಿ. ಅವ್ರು ಏನು ಹೇಳ್ಬೇಕಂತಾರೆ? ಅವರು ಇವತ್ತು ಅವರಿಗೆ ಅಷ್ಟು ಬದ್ಧತೆ ಇದ್ದರೆ ಅವರು ಈಗ ಕರ್ಕೊಂಡು ಬಂದು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು. ಯಾಕೆ ಮಾಡಿಲ್ಲ? ಸುಮ್ಮನೆ ತೋರಿಕೆಗೆ ಮಾತ್ರ ಬಾ ಅಂದರೆ ಆಯ್ತಾ? ಇಷ್ಟೊಂದು ಇವತ್ತು ಗಂಭೀರವಾದಂಥ ಒಂದು ಪ್ರಕರಣ ಆಗಿದೆ. ಇಡೀ ದೇಶ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಇದನ್ನು ದಾರಿ ತಪ್ಪಿಸುವಂಥದ್ದು, ಇವತ್ತು ಜನರ ಗಮನ ಬೇರೆ ಕಡೆ ಸೆಳೆಯುವಂಥ ರೀತಿಯಲ್ಲಿ ಪ್ರತ್ಯಾರೋಪಗಳನ್ನು ಮಾಡುವಂಥದ್ದು, ಇವತ್ತಿದು ಕಾನೂನಿಗೆ ಮಾಡಿದಂಥ, ಜನರಿಗೆ ಮಾಡಿದಂಥ, ಮಹಿಳೆಯರಿಗೆ ಮಾಡಿದಂಥ ಒಂದು ಅಪಮಾನ. ಅರ್ಥ ಮಾಡಿಕೊಳ್ಳಬೇಕು. ಕಾನೂನು ತನ್ನ ಕೆಲಸ ಮಾಡಲಿ ಅಂತೇಳಿ ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಅಂತೇಳಿ ಒತ್ತಾಯಿಸ್ತಾನೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.